ಬೆಳಕಿನಲ್ಲಿ ಚಳಿಯಿಂದಲೇ ಸ್ವಲ್ಪ ನಡಗುತ್ತಾ ಗೋಪಾಲ ತನ್ನ ಚಹಾ ಅಂಗಡಿಯ ಬೀಗವನ್ನು ತೆಗೆದು ಹಾಡಿನೊಂದಿಗೆ ಕೆಲಸವನ್ನ ನಾಲ್ಕು ಮಂದಿ ಬರ್ರಿ ಟೇಸ್ಟ್ ಮಾಡ್ರಿ ಹೇಳ್ರಿ ಹೆಂಗೈತಿ ಬೆಲ್ಲ ಚಾ 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 ಲವರ್ಸು ಬರ್ರಿ ಸಿಂಗಲ್ಸು ಬರ್ರಿ ಇಲ್ಲಿ ಬಂದು ಕುಡಿದು ನೋಡ್ರಿ ಮೊಬೈಲ್ ಸೈಡ್ ಇಡ್ರಿ ಟೆನ್ಷನ್ ನ ಬಿಡ್ರಿ ಕುಡೀರಿ ಬೆಲ್ಲ ಚಾ 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 ಕಸ್ಟಮರ್ ಗಾರ್ಡ್ ಅವ್ರ ಬಾಯಾಗ ಪೇಡ್ ಎಲ್ಲಾರು ರೊಕ್ಕ ಕೊಟ್ಟ ಹೋಗ್ರಿ. ಹರೀಶ ಆರಾಮ್ ನೋಡು ಹರೀಶ ಆರಾಮನ ಆರಾಮದರಮ್ಮ ಒಂದು ಚಾ ಕೊಡೋಣ ಟೀ ಕೊಡೋಣ ಒಂದು ಟೀ ಕೊಡೋಣ ನನಗೆ ಹಾಫ್ ಟೀ ಕೊಡೋಣ ಅಂದ್ರೆ ಹಾಫ್ ಟೀ ಬೇಕಾ ಹಾಫ್ ಟೀ ಕೊಡೋಣ ನೋಡಪ್ಪ ಜಾಸ್ತಿ ಆಯ್ತು ಒಂದು ಸ್ವಲ್ಪ ತೆಗಿಯೋಣ ಬರಲಿ ಜಾಸ್ತಿ ಆಯ್ತದ ಅಣ್ಣ ಇನ್ನೊಂದು ಸ್ವಲ್ಪ ತೆಗಿಯೋಣ ನೋಡು ಸ್ವಲ್ಪ ಐತಿ ಸಾಕು ಆಗೋಯ್ತು ಬರಲಿ ಚೆನ್ನಾಗುತ್ತೆ ಅದು ನೀನು ಹಾಫ್ ಟೀ ಕುಡ್ತೀನಿ ಅಂತ ಇಷ್ಟ ಕುಡಿದ್ರೆ ಹೆಂಗೆ ಅದು ಸಾಕು ಕೊಡೋಣ ಥ್ಯಾಂಕ್ ಯು ಬರೀ ಟೀ ಇದೆಯಾ ಹಾಂ ಆಯ್ತು ರೀ ಕೊಡಲ ಟೀ ನಾರ್ಮಲ್ ಟೀ ಕುಡಿ ನಾರ್ಮಲ್ ಟೀ ಬೇಡ ಲೆಮನ್ ಇದೆಯಾ ಲೆಮನ್ ಟೀ ಬೇಕಾ ನೋಡಿ ಏನು ಲೆಮನ್ ಬೇಡ ಮರ ಬ್ಲ್ಯಾಕ್ ಟೀ ಇದೆಯಾ ಏನು ರೀ ಒಂದು ಹೇಳ್ರಿ ನೀವು ಯಾವ್ದು ಕೊಡ್ತೀರ ಕೊಡಂಬರ ರೊಕ್ಕ ಕೊಡ ನಾನು ನೀನು ನೀವೇ ಕೊಡ್ತೀವಿ ಬ್ಲ್ಯಾಕ್ ಟೀ ಬೇಕಾ ಹಾಂ ಬ್ಲ್ಯಾಕ್ ಟೀ ಬ್ಲ್ಯಾಕ್ ಟೀನ ಬೇಡ ಮರ ಶುಂಠಿ ಇದೆಯಾ ಅಲ್ಲ ನೀ ಯಾವ್ದು ಕುಡಿತೀಯ ಅದು ರೊಕ್ಕ ಕೊಡು ನಾನು ನೀನು ಇನ್ನು ಮತ್ತೆ ಕೊಡು ಶುಂಠಿ ಕೊಡಲ್ಲ ಶುಂಠಿ ಕೊಡಲ್ಲ ಹಾಂ ಶುಂಠಿ ಕೊಡು ಬಾಡ ನೀನು ಭಾಳ ಲೇಟ್ ಮಾಡಾಕತ್ತಿ ನಾರ್ಮಲ್ ಟೀ ಕೊಟ್ಬಿಡು ಇಷ್ಟು ಲೇಟ್ ಆಗಿದ್ರೆ ನಮ್ಮದು ಕೆಲಸ ಇದೆ ಹೊತ್ತು ನಾರ್ಮಲ್ ಬೇಕಾ ಹಾಂ ನಾರ್ಮಲ್ ಕೊಡು ಸರಿ ಮೊದಲು ಒಂದು ಗ್ಲಾಸ್ ನೀರು ಕೊಡು ಮಾರಾಯ ಅಣ್ಣ ಒಂದು ಬಿಸಿ ಟೀ ಕೊಡು ಸಕ್ರೆ ಚಾ ಸ್ಟೀಲಿಂಗ್ ಕಪ್ ಏನು ಪ್ಲಾಸ್ಟಿಕ್ ಕಪ್ ಸ್ಟೀಲಿಂಗ್ ಗ್ಲಾಸ್ ಕೊಡೋಣ ಎಲ್ಲ ಮನೆಗೆ ಬಿಸಿ ಮಾಡಿಕೊಡ್ಲ ಹಂಗೆ ಕೊಡಲ ಬಿಸಿ ಮಾಡಿಕೊಡೋಣ ಸ್ಟೀಲಿಂಗ್ ಕೊಳೆ ತಾಮ್ರದ ಕೊಳೆ ಹಾಫ್ ಕೊಡಲ ಫುಲ್ ಕೊಡಲ ಫುಲ್ಲ ಕೊಡೋಣ ಹಾಂ ಪೇಮೆಂಟ್ ಹೀಗೆ ಕೊಡಲ ಆಮೇಲೆ ಕೊಡಲ ಹೀಗೆ ಕೊಡಪ್ಪ ಆನ್ಲೈನ್ ಮಾಡಲ ಕ್ಯಾಶ್ ಕೊಡಲ ಕ್ಯಾಶ್ ಕೊಟ್ಟು ಬಿಡು 10 ರೂಪಾಯಿ ಕೊಡಲ 100 ರೂಪಾಯಿ ಕೊಡು ಇಲ್ಲ ನಾನು ಇನ್ನು 10 ರೂಪಾಯಿ ಕೊಡು 10 ರೂಪಾಯಿ ಒಂದು ಟೀ ಇದೆಯಲ್ಲ 10 ರೂಪಾಯಿ ಕೊಡು ಸಾಕು ಹಿಂಗಿಂಗೆ ಕೊಡಲ ಹಿಂಗಿಂಗೆ ಕೊಡಲ ಹಿಂಗಿಗೆ ಕೊಡು ಕೊಟ್ಟು ಹೋಗು ಪಕ್ಕದಲ್ಲಿ ಮಂಡಕ್ಕಿ ಅಂಗಡಿಯ ಇಟ್ಟುಕೊಂಡಿರುವ ರಾಮು ಬರುವನು. ರಾಮು ಏನು ಎಷ್ಟು ಲೇಟ್ ಮಾಡಿ ಬಂದೀವಿ ಅಯ್ಯೋ ನಾ ಲಾಭ ನಷ್ಟದ ಬಗ್ಗೆ ಲೆಕ್ಕ ಆಗ್ತಿದ್ದೆ ಚಾ ಕುಡಿದ್ರೆ ನನ್ನ ಒಟ್ಟಿಗೆ ಲಾಭ ಆದರೆ ನನ್ನ ನಷ್ಟ ಅಲ್ಲ ನೀವು ಲಾಭ ನಷ್ಟ ಬಗ್ಗೆ ಮಾತಾಡಿ ಸರಿ ಬಿಸಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಬಿಸಿ ಬಿಸಿ ಆದ ಟೀ ಕೊಡ್ತೀನಿ ಕುಡಿ ಸುಧಾ ಮಿಸ್ ಮತ್ತು ಅವರ ವಿದ್ಯಾರ್ಥಿಗಳು ಅವರ ಮಾತು ಕೇಳಿ ಅಂಗಡಿಯೊಳಗೆ ಬರುವರು. ಏನದು ಲಾಭ ನಷ್ಟದ ಮಾತು? ಮಕ್ಕಳೇ, ಇದು ಒಳ್ಳೆ ಉದಾಹರಣೆ.
ಬನ್ನಿ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಗೋಪಾಲ, ಆರಾಮಿದೆಯಾಪ? ಆರಾಮ್ ನೋಡ್ರಿ ಮೇಡಮ್, ಆರಾಮ್ ರೀ. ಹಾಂ, ನಾವು ಆರಾಮ. ಸರಿ ಮೇಡಮ್, ಚಾ ಕೊಡಲ್ಲ? ಬೇಡಪ್ಪ. ನೀವು ಒಂದು ಟೀಗೆ ಎಷ್ಟು ಮಾಡ್ತೀಯಪ್ಪ? ಮೇಡಮ್ ನಾವು 1 ಟೀ 10 ರೂಪಾಯಿ ಮಾಡ್ತೀವಿ. ಹಾಗಾದರೆ ಎಷ್ಟು ರೂಪಾಯಿ ಅದು ಖರ್ಚು ಮಾಡ್ತೀಯ? 1 ಟೀಯಿಂದ ನಮಗೆ 5 ರೂಪಾಯಿ ಖರ್ಚಾಗುತ್ತೆ ಮೇಡಮ್. ಓ ಮ್ಯಾಮ್, ಹಂಗಿದ್ರೆ ಒಂದು 5 ರೂಪಾಯಿ ಲಾಭ ಆಗುತ್ತೆ. ಹೌದು ಗೌರಿ, ನೀವು ಹೇಳಿದ ನಿಜ. ಅಲ್ಲೇ ಹತ್ತಿರದಿಂದ ಮಂಡಕ್ಕಿ ಅಂಗಡಿ ಮಾಲೀಕ. ಹಾಗಾದ್ರೆ ಮಂಡಕ್ಕಿ ಒಂದು ಸೆಟಾಕ್ ಮಂಡಕ್ಕಿಗೆ ಎಷ್ಟು ರೂಪಾಯಿ ಮಾಡ್ತೀಯ? 6 ರೂಪಾಯಿ. ಎಷ್ಟು ಖರ್ಚಾಗುತ್ತೆ ನಿಮಗೆ? 5 ರೂಪಾಯಿ. ಮಿಸ್ ಅಂದರೆ 1 ರೂಪಾಯಿ ನಷ್ಟ ಆಗುತ್ತೆ. ಗೋವಿಂದ ಗೋವಿಂದ. ಮಾರುಕಟ್ಟೆಯಲ್ಲಿ ಅಜ್ಜಿಯೊಬ್ಬರು ತರಕಾರಿ ಅಂಗಡಿಯನ್ನು ಇಟ್ಟಿರುವರು. ಗೀತಾ ಮತ್ತು ಗೀತಾ ಇಬ್ಬರು ಗೆಳತಿಯರು ಮಾರುಕಟ್ಟೆಯಲ್ಲಿ ಭೇಟಿಯಾಗುವರು. ನಾನು ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ ಕಣೆ. ಏನು ಭಾಳ ದಿನ ಆಯಿತು ಕಂಡ ಇಲ್ಲ. ಮನೇಲಿ ತುಂಬಾ ಕೆಲಸ ಕಣೆ, ಆಚೆ ಬೇಕಾಗಿಲ್ಲ. ಹೌದಾ, ನನಗೂ ಅಷ್ಟೇ ಕಣೆ, ತುಂಬ ಕೆಲಸ ಇತ್ತು. ಏನು ತರಕಾರಿ ತೊಗೊಂಡು ಬಂದಿದ್ದೆ? ಹಾಂ, ಸ್ವಲ್ಪ ಮನೇಲಿ ತರಕಾರಿ ಖಾಲಿ ಆಗಿದ್ದು, ಅದಕ್ಕೆ ಸ್ವಲ್ಪ ತರಕಾರಿ ತಗೊಂಡು. ಸರಿ ತಗೊಂಡು ಬಾಯ್ ಕಣೆ. ತರಕಾರಿ ಅಂಗಡಿಗೆ ಮಕ್ಕಳು ಬರುವರು. ತಾಜಾ ತರಕಾರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಲೂಗಡ್ಡಿ ಏನು ಬೇಕು ತಗೊಬನ್ನಿನಪ್ಪ. ಅಜ್ಜಿ, ಈ ಟೊಮೆಟೊ ಹೇಗೆ? ಟೊಮ್ಯಾಟೊ 20 ರೂಪಾಯಿ ಕೆಜಿ ಅಪ್ಪ. ಸ್ವಲ್ಪ ಕಮ್ಮಿ ಮಾಡಿ ಕೊಡಿ ಅಜ್ಜಿ. ನೋಡಮ್ಮ, ಕೆಂಪಾಗಿದೆ ಟೊಮ್ಯಾಟೊ, 20 ರೂಪಾಯಿ ಕೆಜಿ ಕೊಡ್ರಿ. ನನಗೂ ಲಾಭ ಆಗ್ಬೇಕಲ್ವಾ? ನಾನು ಒತ್ತಾರೆ ಎದ್ದು ರೈತರ ಕಡೆ ತೊಗೊಂಬಂದಿರ್ತೀನಲ್ವಾ, ಲಾಭ ಬೇಕಲ್ವಾ? 18 ರೂಪಾಯಿ ಕೊಡಿ, ತಗೊಳ್ಳಿ. ಸರಿ ಅಜ್ಜಿ. ಅದು ಬಂತಲ್ಲ? ತೆಗೆದಾಕಿ. ಅಜ್ಜಿ 1 ಕೆಜಿ ಈರುಳ್ಳಿ ಕೊಡಿ. ಈರುಳ್ಳಿಮ್ಮ 15 ರೂಪಾಯಿ ಕೆಜಿ ಕಣಮ್ಮ. ಏನು ಅಜ್ಜಿ ಅಷ್ಟು ದುಬಾರಿ ಹೇಳ್ತೀರಾ? 10 ರೂಪಾಯಿ ಕೊಡಿ. ಇಲ್ಲ ಕಣಪ್ಪ, ನನಗೂ ಲಾಭ ಬೇಕಲ್ವಾ? 12 ರೂಪಾಯಿ ತಗೊಳ್ಳಿ. ಸರಿ ಅಜ್ಜಿ. ಆರಿಸ್ಕೋರಿ. ಸರಿ ಅಜ್ಜಿ, ಕೊಡಿ. ತಗೊಳ್ಳಿ ಟೊಮೆಟೊ ದುಡ್ಡು. ನೋಡಮ್ಮ, ಇದು ವ್ಯಾಪಾರ ಅಂದಮೇಲೆ ಲಾಭ ನಷ್ಟ ಇದ್ದೇ ಇರುತ್ತಲ್ವಾ? ಲಾಭ ಬಂದಾಗ ಹಿಗ್ಬಾರ್ದು, ನಷ್ಟ ಬಂದಾಗ ಕುಗ್ಬಾರ್ದು. ಎಲ್ಲನೂ ಸರಿ ಸಮಾನವಾಗಿ ನೋಡ್ಕೋಬೇಕು. ಅದನ್ನ ಎಲ್ಲದು ಸರಿ ಸಮಾನವಾಗಿ ನೋಡ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಂದ್ರೆ, ನಾವು ಒತ್ತಾರೆ ಎದ್ದು ಇವನ್ನೆಲ್ಲ ಕಾಯಿಪಲ್ಲೆ ತರ್ತೀನಲ್ವಾ, ನನಗೆ ಇವೆಲ್ಲ ತರಕಾರಿ ಮಾರಾಟ ಆದರೆ ಲಾಭ ಆಗುತ್ತೆ, ಇಲ್ಲಾಂದರೆ ನಷ್ಟನೇ ಗತಿ ನನಗೆ. ಅಜ್ಜಿ, ನಷ್ಟ ಅಂದ್ರೆ ಏನು? ನೋಡಪ್ಪ, ನಾನು 10 ರೂಪಾಯಿಗೆ ಕಾಯಿಪಲ್ಲೆನ ತೊಗೊಂಬಂದು 8 ರೂಪಾಯಿಗೆ ಮಾರಿದರೆ ನನಗೆ 2 ರೂಪಾಯಿ ನಷ್ಟ ಆಗುತ್ತೆ. ಓ, ಹಾಗಾದರೆ ಲಾಭ ಅಂದ್ರೆ ಏನಜ್ಜಿ? ನೋಡಮ್ಮ, ನಾನು 10 ರೂಪಾಯಿ ಕಾಯಿಪಲ್ಲೆ ತೊಗೊಂಡು 12 ರೂಪಾಯಿಗೆ ಮಾರಿದರೆ ನನಗೆ ಲಾಭ ಆಗುತ್ತೆ ಕಣಮ್ಮ, 2 ರೂಪಾಯಿ. ಹೌದಾ? ಓ ಅಜ್ಜಿ, ಈಗ ಅರ್ಥ ಆಯ್ತು. ಅಜ್ಜಿ ನಿಮ್ಮ ತರಕಾರಿ ತುಂಬ ಚೆನ್ನಾಗಿದ್ದಾವೆ. ಇನ್ನು ಮುಂದೆ ನಿಮ್ಮ ಅಂಗಡಿಗೆ ಬರ್ತೀನಿ ಅಜ್ಜಿ. ಖಂಡಿತ ಬನ್ರಪ್ಪ, ನಿಮ್ಗೆ ಯಾವಾಗಲೂ ತಾಜಾ ತರಕಾರಿ ಸಿಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೋ ಒಂದು ಕ್ಷೇತ್ರವಾಗಿರ್ಬೋದು ಅಥವಾ ತನ್ನ ಜೀವನದಲ್ಲಿ ಲಾಭ ಮತ್ತು ನಷ್ಟವನ್ನು ಅನುಭವಿಸ್ತಾನೆ. ಲಾಭ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ಒಂದು ವಸ್ತುವನ್ನು ಖರೀದಿಸಿಕೊಳ್ಳಲು ಅಥವಾ ಖರೀದಿ ಮಾಡಲು ನಿರ್ದಿಷ್ಟ ಬೆಲೆಗಿಂತ ಕಡಿಮೆ ಬೆಲೆಯನ್ನು ಕೊಟ್ಟು ಆ ವ್ಯಕ್ತಿ ಆ ವಸ್ತುವನ್ನು ಖರೀದಿ ಮಾಡಿದರೆ ಅದನ್ನು ನಾವು ಆ ವ್ಯಕ್ತಿ ಲಾಭವನ್ನು ಗಳಿಸಿದಾನೆ ಅಂತ ಹೇಳ್ಬೋದು. ಆದರೆ ಆ ವ್ಯಕ್ತಿ ಅದೇ ಒಂದು ನಿರ್ದಿಷ್ಟ ಬೆಲೆಗಿಂತ ಹೆಚ್ಚಾದ ಬೆಲೆಯನ್ನು ಕೊಟ್ಟು ಆ ವಸ್ತುವನ್ನು ಖರೀದಿ ಮಾಡಿದರೆ ಅದನ್ನು ನಾವು ಆ ವ್ಯಕ್ತಿಗೆ ನಷ್ಟ ಆಗಿದೆ ಅಂತ ನಾವು ಹೇಳ್ಬೋದು.
ಹಾಗೂ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ಹಲವಾರು ಕ್ಷೇತ್ರಗಳಲ್ಲಿ ಮಹತ್ವವಾಗಿದೆ. ಅದು ಯಾವ ಕ್ಷೇತ್ರ ಅಂತ ಹೇಳಿದರೆ ಕೈಗಾರಿಕಾ ಕ್ಷೇತ್ರವಾಗಿರ್ಬೋದು, ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು. ಈ ರೀತಿಯಾಗಿ ವ್ಯಕ್ತಿಯು ತನ್ನ ಜೀವನದಲ್ಲಿ ಹಲವಾರು ಬಾರಿ ಲಾಭ ಮತ್ತು ನಷ್ಟವನ್ನು ಹೊಂದುತ್ತಾನೆ.